ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ರಾಜಕೀಯ ಇಡೀ ದೇಶದ ಗಮನವನ್ನು ಸೆಳೀತಿದೆ. ಕಾರಣ ಏನು ಅಂತ ಹೇಳಿದರೆ ಸಿಎಂ ಬದಲಾವಣೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ರಾಜೀನಾಮೆಯನ್ನು ಕೊಡಬಹುದು ಅನ್ನೋದು ಈಗ ಚರ್ಚೆ ಆಗ್ತಿರುವಂಥ ಸಂಗತಿ. ಆದರೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬಳಿಕ ಏನು ಮಾಡ್ತಾರೆ ಅನ್ನೋದು ಭಾರಿ ಈಗ ಕುತೂಹಲವನ್ನು ಕೆರಳಿಸಿರುವಂಥ ಸಂಗತಿ, ವೆರಿ ಇಂಟ್ರೆಸ್ಟಿಂಗ್ ಸಂಗತಿ. ಈ ಪ್ರಶ್ನೆಗಳಿಗೆ ಇನ್ಸೈಡ್ ಉತ್ತರವನ್ನು ಸ್ವತಃ ಸಿಎಂ ಆಪ್ತ ವಲಯದಿಂದ ಈಗಾಗಲೇ ಕೊಡಲಾಗಿದೆ. ಆ ಆಪ್ತ ವಲಯ ಕೊಟ್ಟಂತಹ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಹೇಳೋದಾದರೆ, ಸಿಎಂ ರಾಜೀನಾಮೆಯನ್ನು ಕೊಟ್ಟ ಬಳಿಕ ಏನೆಲ್ಲ ಡೆವಲಪ್ಮೆಂಟ್ಗಳು ನಡೀತದೆ ಮತ್ತು ಏನೆಲ್ಲ ಬದಲಾವಣೆಗಳಾಗ್ತದೆ, ರಾಜಕೀಯದಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂಥ ಹೊಡೆತ ಇದು ಕೊಡ್ತದೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡ್ತಾ, ಏನೆಲ್ಲ ಪ್ಲಾನಿಂಗ್ಗಳನ್ನು ಮಾಡಿಕೊಳ್ಳಲಾಗಿದೆ, ಸಚಿವ ಸಂಪುಟ ಯಾವ ರೀತಿ ಇರ್ತದೆ, ಡಿ ಕೆ ಶಿವಕುಮಾರ್ ಅವರು ರಚಿಸುವಂಥ ಸಚಿವ ಸಂಪುಟ ಯಾವ ರೀತಿ ಇರ್ತದೆ, ಇದೆಲ್ಲವನ್ನು ಕೂಡ ಇಲ್ಲಿ ಪ್ರಮುಖವಾಗಿ ನಿಭಾಯಿಸುವಂತಹ ಪ್ರಮುಖ ರೂವಾರಿ ಯಾರು ಅಂತ ಇಲ್ಲಿ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ತದೆ. ಈಗ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ತಾರೆ, ಕರೆಕ್ಟು. ಬಟ್ ಡಿ ಕೆ ಶಿವಕುಮಾರ್ ಸಿ ಎಮ್ ಆದರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅಥವಾ ಅವರ ಕ್ಯಾಬಿನೆಟ್ನಲ್ಲಿ ಅಥವಾ ಆ ಸರ್ಕಾರದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ಯಾರು ವಹಿಸ್ತಾರೆ ಅಂತೇಳಿ ಕೇಳಿದ್ರೆ ಬಹುಶಃ ನಿಮಗೆ ಆಶ್ಚರ್ಯ ಆಗ್ಬೋದು. ಅದೆಲ್ಲವೂ ಕೂಡ ಇವತ್ತು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಸಿದ್ದರಾಮಯ್ಯನವರು ಯಾವ ಕ್ಷಣದಲ್ಲಿ ಬೇಕಾದರೂ ರಾಜೀನಾಮೆಯನ್ನು ಕೊಡ್ಬೋದು. ರಾಜ್ಯಪಾಲರು ಈಗಾಗಲೇ ಮಧ್ಯಪ್ರದೇಶಕ್ಕೆ ಹೋಗಿದ್ದಾರೆ. ಅಲ್ಲಿಂದ ವಾಪಸ್ ಬಂದ ಬಳಿಕ ರಾಜೀನಾಮೆಯನ್ನು ಕೊಡಬಹುದು ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಬಟ್ ಕೊಡೋದು ವಿಶೇಷ ಅಲ್ಲ, ಈಗ ಸದ್ಯಕ್ಕೆ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅದು. ಆದರೆ ಕೊಟ್ಟ ಮೇಲೆ ಏನು ಮಾಡ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ. ಹೈಕಮಾಂಡ್ನ ಸೂಚನೆ ಮೇಲೆಗೆ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಕೊಟ್ಟಂಥ ಬಳಿಕ ಈಗ ಶಾಸಕಾಂಗದ ಸಭೆ ನಡೀಬೇಕು. ಆ ಸಭೆಯಲ್ಲಿ ಒಮ್ಮತದಿಂದ ಒಬ್ಬ ನಾಯಕನನ್ನು ಆಯ್ಕೆ ಮಾಡಬೇಕು. ಮಿರಾಕಲ್ ಏನು ಅಂತ ಹೇಳಿದ್ರೆ, ಅಲ್ಲೇನಾದರೂ ಮತ್ತೆ ವಾಪಸ್ ಸಿದ್ದರಾಮಯ್ಯನವರ ಹೆಸರು ಬಂತು ಅಂತ ಹೇಳಿದ್ರೆ ರಾಜ್ಯ ರಾಜಕೀಯದಲ್ಲಿ ಕಂಡು ಕೇಳಿರದ ಬೆಳವಣಿಗೆ ನಡೀತದೆ. ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಬಟ್ ಆ ರೀತಿ ಆಗಲಿಕ್ಕಿಲ್ಲ. ಬಟ್ ನಾನು ಗೆಸ್ ಮಾಡೋದು, ಆ ರೀತಿ ಏನಾದರೂ ಆಗಿಬಿಟ್ರೆ ಏನಾಗಬಹುದು ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಮೆಂಟ್ ಕೂಡ ಮಾಡಿ. ಈಗ ಶಾಸಕಾಂಗ ನಾಯಕರ CLP ಮೀಟಿಂಗ್ ಏನು ನಡೀತದೆ, ಅವರ ಸಭೆಯಲ್ಲಿ ಒಮ್ಮತದಿಂದ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನೇ ಆಯ್ಕೆ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರನ್ನು ಮುಂದಿನ CM ಅಂತೇಳಿ ಆಯ್ಕೆ ಮಾಡಿ ಈ ರಾಜ್ಯಪಾಲರಿಗೂ ಕೂಡ ಒಂದು ಲೆಟರ್ನ ಕಳಿಸ್ತಾರೆ. ಅದಾದ ಬಳಿಕ ಇವರಿಗೆ ಪ್ರಮಾಣವಚನವನ್ನು ಕೂಡ ಬೋಧಿಸ್ತಾರೆ. ಯಾರಿಗೆ? ಈ ಡಿ ಕೆ ಶಿವಕುಮಾರ್ ಅವರಿಗೆ. ಪ್ರಮಾಣವಚನವನ್ನು ಬೋಧಿಸುವಂಥ ದಿನಾಂಕ ಯಾವುದು ಅನ್ನೋದು ಈಗ ಮೊದಲಿಗಿರುವಂಥ ಕನ್ಫ್ಯೂಷನ್ಸು. ಒಂದು ಮಾಹಿತಿಯ ಪ್ರಕಾರ 29, ಅದನ್ನು ಬಿಟ್ಟರೆ 9 ಅಂತ ಹೇಳಿಬಿಟ್ಟು ನೊಣವಿನಕೆರೆ ಅಜ್ಜಯ್ಯ ಹೇಳಿದ್ದಾರೆ. ಈ 2 ದಿನದಲ್ಲಿ ಯಾವುದಾದ್ರೂ ಒಂದು ದಿನ ನೀನು ಪ್ರಮಾಣವಚನವನ್ನು ಸ್ವೀಕರಿಸಬೇಕು ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಬಟ್ 29ನೇ ತಾರೀಕು ಇಂಪಾಸಿಬಲ್ ಅಂತೇಳಿ ಅನಿಸ್ತದೆ. ಸೊ ದಟ್ಟು ಇದು 9ನೇ ತಾರೀಕಿಗೆ ಹೋಗುತ್ತಾ, ಅಷ್ಟು ದಿನಗಳ ಕಾಲ ಕಾಯ್ತಾರೆ ಅಥವಾ ಬೇರೆ ಯಾವುದಾದ್ರೂ ಒಂದು ದಿನವನ್ನು ನೋಡಿ ಸರಿಯಾದಂಥ ಸಮಯವನ್ನು ಹೇಳಿ ಅಂತೇಳ್ಬಿಟ್ಟು ಡಿ ಕೆ ಕೇಳ್ತಾರೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಬಟ್ 9ನೇ ತಾರೀಕುವರೆಗಂತೂ ಡಿ ಕೆ ಕಾಯೋದಕ್ಕೆ ಚಾನ್ಸೇ ಇಲ್ಲ. ಹಾಗೇನಾದರೂ ಕಾದರು ಅಂತ ಹೇಳಿದ್ರು ರಾಜಕೀಯದಲ್ಲಿ ಬೇರೆ ಏನಾದರೂ ಬೆಳವಣಿಗೆ ಆಗಬಹುದು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುವಂಥ ವಿಚಾರನೇ, ಅದೇನು ಗುಟ್ಟಾಗುಳಿದಿರುವಂಥ ವಿಚಾರ ಅಲ್ಲ. ಇದಾದ ಬಳಿಕ ಡಿ ಕೆ CM ಆಗಿ ಪ್ರಮಾಣವಚನವನ್ನು ಸ್ವೀಕರಿಸಿದ್ರು ಅಂತಲೇ ಇಟ್ಕೊಳ್ಳಿ. ಅದಾದ ಬಳಿಕ ನಡೆಯೋದೇನು ಹೇಳಿ, ಈ ಸಚಿವ ಸಂಪುಟದ ವಿಚಾರ. ಹೌದು, ಸಚಿವ ಸಂಪುಟ ವಿಚಾರ ನಡೆಯೋದಕ್ಕಿಂತ ಮುಂಚೆನೂ ಕೂಡ ಈಗಾಗಲೇ ಸಿದ್ದರಾಮಯ್ಯ ಒಂದು ಹಂತದ ತಮ್ಮ ಆಪ್ತರ ಜೊತೆಗಿನ ಮೀಟಿಂಗ್ನಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ಇಲ್ಲ, ಹೈಕಮಾಂಡ್ ನನಗೆ ರಾಜೀನಾಮೆಯನ್ನು ಕೊಡೋದಕ್ಕೆ ಹೇಳಿದೆ, ಹಾಗಾಗಿ ನಾನು ಚಕಾರವನ್ನು ಎತ್ತುತ್ತಿಲ್ಲ, ಹೈಕಮಾಂಡ್ ಹೇಳಿದ ರೀತಿಯಲ್ಲೇ ನಾನು ನಡೆದುಕೊಳ್ತೀನಿ. ಜೊತೆಗೆ ಎಲ್ಲರೂ ಕೂಡ ಒಂದೇ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ನಾನು ಅದನ್ನು ಮತ್ತೆ ರಿಪೀಟ್ ಮಾಡೋದು ಚೆನ್ನಾಗಿರಲ್ಲ. ಆಮೇಲೆ ನನಗೆ ಆ ಒಂದು ಹೈಕಮಾಂಡ್ನ ಮೇಲೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಸೋನಿಯಾ ಗಾಂಧಿ ಕುಟುಂಬದ ಮೇಲೆ ಒಂದು ವಿಶೇಷವಾದಂಥ ಗೌರವ ಇದೆ. ಅವರು ನನಗೆ ಪಕ್ಷಕ್ಕೆ ಕರೆಸ್ಕೊಂಡು ಇಷ್ಟೆಲ್ಲ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇವಾಗ ಅದನ್ನು ಗಲೀಜು ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟಪಡಲ್ಲ. ಆಮೇಲೆ ಒಳ್ಳೆಯದು ಕೂಡ ಅಲ್ಲ. ಏನು ನನಗೇನು ಅಧಿಕಾರವನ್ನು ಕೊಡಬೇಕು, ಎಷ್ಟೆಲ್ಲ ಅಧಿಕಾರವನ್ನು ಕೊಡಬೇಕು, ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ಬೇರೆ ಪಕ್ಷದಿಂದ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಕಡೆಗಣಿಸಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ನಾನು ಅದನ್ನೇನಾದರೂ ಧಿಕ್ಕರಿಸಿದರೆ ತಪ್ಪಾಗ್ತದೆ ಅನ್ನೋಂಥ ಕಾರಣವನ್ನು ಕೊಟ್ಬಿಟ್ಟು ಅವರ ಆಪ್ತರಿಗೂ ಕೂಡ ಮನವೊಲಿಸಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಹೀಗಾಗಿ ನಿಮಗೇನು ಇವಾಗ, ನಿಮಗೆ ಅಭಯವಾಗಿ ನಾನು ಇರಬೇಕು ತಾನೆ, ನಾನು ಇರ್ತೀನಿ, ತಲೆ ಕೆಡಿಸ್ಕೊಂಬಿಡಿ ಅನ್ನೋಂಥ ಮಾತನ್ನು ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ನಾನು ಹೇಳ್ದಲ್ಲ, ಈಗ ಡಿ ಕೆ ಸಚಿವ ಸಂಪುಟವನ್ನು ಎಲ್ಲದನ್ನು ಕೂಡ ಮರುರಚನೆ ಮಾಡುವಂಥ ಸಂದರ್ಭದಲ್ಲಿ ಯಾರದು ಕಂಪ್ಲೀಟ್ ಆದಂತಹ ಹ್ಯಾಂಡಲ್ ಇರ್ತದೆ ಅಥವಾ ಯಾರ ಕಂಟ್ರೋಲ್ ಇರ್ತದೆ ಅಂತೇಳಿ ಕೇಳಿದ್ರೆ ನೋ ಡೌಟ್ ಅಲ್ಲಿರುವಂಥದ್ದು ಕಂಪ್ಲೀಟಾಗಿ ಸಿದ್ದರಾಮಯ್ಯನವರ ಕಂಟ್ರೋಲೇ. ಸಿದ್ದರಾಮಯ್ಯನವರು ಹೇಳಿದವ್ರಿಗೇ ಸಚಿವ ಸಂಪುಟದಲ್ಲಿ ಹೆಚ್ಚು ಸ್ಥಾನಮಾನಗಳನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಕೂಡ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ನೂತನ CM ಜೊತೆಗೆ ಸಾಮಾಜಿಕ ಸಮೀಕರಣದಡಿ 10 ಸಚಿವರು ಪ್ರಮಾಣವಚನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. 4 DCM ಸ್ಥಾನವನ್ನು ಕೂಡ ಕೊಡ್ತಾರೆ ಅನ್ನೋಂಥ ಮಾಹಿತಿ ಇದೆ. ಆ 4ರಲ್ಲಿ ಒಬ್ಬರು ಯಾರಾಗಿರ್ತಾರೆ ಅಂತ ಹೇಳಿದರೆ ಯತೀಂದ್ರ ಅಂಥೇಳಿ ಮಾತುಗಳಿತ್ತು. ಬಟ್ ಯತೀಂದ್ರ ಅವರಿಗೆ DCM ಸ್ಥಾನ ಬೇಡ ಅಂತ ಹೇಳ್ಬಿಟ್ಟು
ಸಿದ್ದರಾಮಯ್ಯನವರೇ ನಿರಾಕರಿಸಿದ್ದಾರೆ. ಬೇಡ, ನಾನು ಅಧಿಕಾರಕ್ಕೋಸ್ಕರ ಹಾತೊರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮೆಸೇಜ್ ಹೋಗ್ತದೆ, ಬೇಡ ಯತೀಂದ್ರಗೆ ಅಂತೇಳಿ. ಇದಾದ ಬಳಿಕ ಉಳಿದಂಥ ಸಚಿವರ ಆಯ್ಕೆಯ ವಿಚಾರ ಆಗಿರ್ಬೋದು ಅಥವಾ ಪೋರ್ಟ್ಫೋಲಿಯೋಗಳನ್ನು ಹಂಚುವಂಥ ವಿಚಾರ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಸಿದ್ದರಾಮಯ್ಯನವರು ಹೇಳಿದ ರೀತಿಯೇ ಮಾಡಬೇಕು ಅಂತ ಹೇಳಿಬಿಟ್ಟು ಖಡಕ್ಕಾಗಿ ಹೈಕಮಾಂಡ್ ಹೇಳಿದೆ. ಹಾಗಾಗಿ ಡಿ ಕೆ ಎಲ್ಲೂ ಕೂಡ ಸಿದ್ದರಾಮಯ್ಯನವರ ಮಾತನ್ನು ಮೀರುವಂತೆ ಇಲ್ಲ ಅನ್ನೋದು ಸ್ಪಷ್ಟ. ಹಾಗೇನಾದರೂ ಮೀರಿದ್ರು ಅಂತ ಹೇಳಿದ್ರು ಕಾಂಗ್ರೆಸ್ಗೆ ಸಂಕಷ್ಟ ಎದುರಾಗೋದ್ರಲ್ಲಿ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಬಣದಲ್ಲಿರುವಂಥ ಶಾಸಕರ ಸಂಖ್ಯೆ ಹೆಚ್ಚು, ಅದರಲ್ಲೇನು ಕೂಡ ಡೌಟ್ ಇಲ್ಲ. ಹಾಗಿರುವಾಗ ಇಲ್ಲಿ ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಆಗೋ ಹಾಗಿಲ್ಲ. ಇನ್ನು ಒಂದು ಸಲಕ್ಕಿಂತ ಹೆಚ್ಚು ಬಾರಿ ಆಯ್ಕೆಯಾಗಿರುವಂಥ ಹಲವು ಶಾಸಕರು ಕೂಡ ಸಚಿವ ಸ್ಥಾನಕ್ಕಾಗಿ ಈಗಾಗಲೇ ಹಕ್ಕೊತ್ತಾಯವನ್ನು ಸಲ್ಲಿಸಿದ್ದಾರೆ. ಅವರೆಲ್ಲರನ್ನೂ ಕೂಡ ಕನ್ಸಿಡರ್ ಮಾಡ್ತಾರೋ ಅಥವಾ ಜಾತಿ ಮತ್ತು ಬೆಂಬಲ ಹಾಗೆಯೇ ಈ ಫೈನಾನ್ಷಿಯಲ್ ಪವರು ಎಲ್ಲವನ್ನು ಕೂಡ ನೋಡಿಕೊಂಡು ಸಚಿವ ಸ್ಥಾನಕ್ಕೆ ಆಯ್ಕೆಯನ್ನು ಮಾಡ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ. ಅದ್ರ ಜೊತೆಗೆ ಮುಂದಿನ ಎಲೆಕ್ಷನ್ ಕೂಡ, ಯಾಕಂತ ಹೇಳಿದ್ರೆ ಇನ್ನೇನು 2 ವರ್ಷದಲ್ಲಿ ಹೆಚ್ಚು ಕಡಿಮೆ ಹಾಗೆ ನೋಡಿ ಹೀಗೆ ಬರೋದ್ರಲ್ಲಿ 2 ವರ್ಷ ಕಳೆದೋಗ್ತದೆ. ಸೊ ದಟ್ ಇನ್ನೇನು 1 ವರ್ಷ ಡಿ ಕೆಗೆ ನೆಮ್ಮದಿಯಿಂದ ಅಧಿಕಾರವನ್ನು ನಡೆಸ್ಬೋದು. ಅದಾದ ಬಳಿಕ ಚುನಾವಣೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಚುನಾವಣೆಯ ಕಾವು ಏರ್ತಾ ಇದ್ದಂತೆ ಎಲ್ಲವೂ ಕೂಡ ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ. ಅದಕ್ಕೆ ಇಂಪಾರ್ಟೆಂಟಾಗಿ ಇಲ್ಲಿ ಸಿದ್ದರಾಮಯ್ಯನವರು ರಾಜ್ಯ ರಾಜಕಾರಣದಲ್ಲಿರ್ತಾರೋ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನೋದು ಕೂಡ ಈಗಿರುವಂಥ ಕುತೂಹಲ. ಸದ್ಯದ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರು ಯಾವ ರಾಜ್ಯಸಭೆ ಸ್ಥಾನವೂ ನಂಗೆ ಬೇಡ, ಏನೂ ಬೇಡ ಅನ್ನುವಂತಹ ವಿಚಾರವನ್ನು ಈಗಾಗಲೇ ಹೈಕಮಾಂಡ್ನ ನಾಯಕರ ಮುಂದೆ ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ರಾಜೀನಾಮೆಯನ್ನು ಕೊಟ್ಟ ಬಳಿಕ ಸೀದಾ ಅವರು ಹೊರನಾಗ ಹೋಗಿ 2-3 ದಿನಗಳ ಕಾಲ ಪೀಸ್ ಆಫ್ ಮೈಂಡಲ್ಲಿ ಯಾರನ್ನೂ ಕೂಡ ಭೇಟಿಯಾಗಿದೆ ರೆಸ್ಟನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋಂಥ ಮಾಹಿತಿಯೂ ಕೂಡ ಇದೆ. ಮೈಸೂರಿಗೆ ಹೋಗಿಬಿಟ್ಟು ಅಲ್ಲಿ ರೆಸ್ಟನ್ನು ತೆಗೆದುಕೊಳ್ಬೇಕು ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತೇಳಿ. ಏನೇ ಚರ್ಚೆಗಳಿದ್ದರೂ ಕೂಡ ಫೋನು ಅಥವಾ ಅಲ್ಲಿಗೆ ಬಂದು ಭೇಟಿ ಆಗ್ತಾರೆ ಪ್ರಮುಖರು. ಯಾರು ಎಲ್ರಿಗೂ ಕೂಡ ಭೇಟಿ ಮಾಡೋದಕ್ಕೆ ಅವಕಾಶ ಇಲ್ಲ. ಪ್ರಮುಖರು ಅಲ್ಲಿಗೆ ಬಂದು ಭೇಟಿ ಆಗಬೇಕು ಅಂತಲೂ ಕೂಡ ಹೇಳಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗ್ತದೆ. ಎಲ್ಲವೂ ಕೂಡ ಅಂದ್ಕೊಂಡಂತೆ ಆದರೆ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನದ ಸಂದರ್ಭದಲ್ಲಿ ಇಲ್ಲಿ ಸಿದ್ದರಾಮಯ್ಯನವರು ಬರಬಹುದು. ಒಂದು ವೇಳೆ ಬಾರದೇ ಇದ್ದರೆ ಅದು ದೊಡ್ಡ ಕೆಟ್ಟ ಮೆಸೇಜನ್ನು ರವಾನಿಸ್ತದೆ. ಏನು, ಒಂದು ಅಸಮಾಧಾನ, ಎರಡನೇದು ಅಹಿಂದ ಮತಗಳು ಕಾಂಗ್ರೆಸ್ನಿಂದ ದೂರ, ಎರಡು ಡೌಟೇ ಇಲ್ಲ. ಈಗಾಗಲೇ ಯಾವಾಗ ಸಿದ್ದರಾಮಯ್ಯನವರಿಂದ ರಾಜೀನಾಮೆಯನ್ನು ಪಡೆಯುವಂಥ ತೀರ್ಮಾನವನ್ನು ಹೈಕಮಾಂಡ್ ಮಾಡ್ತೋ ಆಗಲೇ ಅಹಿಂದ ಓಟ್ಗಳು ಅಥವಾ ಅಹಿಂದ ನಾಯಕರು ಈಗಾಗಲೇ ತಿರುಗಿ ಬೀಳೋದಕ್ಕೆ ಶುರು ಮಾಡಿದ್ರು. ಇದು ಸರಿಯಲ್ಲ ಅಂತೇಳಿ ಹೇಳೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಈ ಸಿದ್ದರಾಮಯ್ಯನವರನ್ನು ಮೀರಿಸುವಂಥ ಮತ್ತೊಬ್ಬ ನಾಯಕ ಕಾಂಗ್ರೆಸ್ನಲ್ಲಿಲ್ಲ. ಆಮೇಲೆ ಸಿದ್ದರಾಮಯ್ಯನವ್ರನ್ನ ನೆಗ್ಲೆಕ್ಟ್ ಮಾಡಿ ರಾಜಕಾರಣವನ್ನು ನಡೆಸುವಂಥ ಪರಿಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು. ಹಾಗಾಗಿ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಸೈಲೆಂಟ್ ಆದ್ರೂ ಕೂಡ ಅಪಾಯ. ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಸೈಲೆಂಟ್ ಆಗದೇ ಇರ್ತಾರೆ ಅಂತೇಳಿ ಕೇಳಿದ್ರೆ ಅದರಲ್ಲೂ ಕೂಡ ಡೌಟ್ ಇಲ್ಲ, ಅವರು ಸೈಲೆಂಟ್ ಆಗ್ತಾರೆ ಅಂತಲೂ ಕೂಡ ಸದ್ಯದ ಬೆಳವಣಿಗೆಗಳು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಬಟ್ ನೋಡಬೇಕು, ಯಾಕಂತ ಹೇಳಿದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಯಾವ ಆಲೋಚನೆಯನ್ನು ಇಟ್ಕೊಂಡು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕೆಲವು ಸಲ ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಆ ರೀತಿಯಾದಂಥ ನಿರ್ಧಾರವನ್ನು ಸಿದ್ದರಾಮಯ್ಯ ಸಡನ್ನಾಗಿ ತೆಗೆದುಕೊಂಡು ಬಿಡ್ತಾರೆ. ಹಾಗಾಗಿ ರಾಜಕಾರಣನೇ ಹಾಗೆ. ಬಟ್ ಸಿದ್ದರಾಮಯ್ಯನವರ ನಿಲುವುಗಳು, ಸಿದ್ದರಾಮಯ್ಯನವರ ಆಲೋಚನೆಗಳು, ಸಿದ್ದರಾಮಯ್ಯನವರು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಯಾವ್ಯಾವ ರೀತಿ ಬದಲಾವಣೆ ಆಗಬಹುದು, ಇದು ರಾಜ್ಯ ರಾಜಕಾರಣದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀಳ್ಬೋದು, ಇದು ಈಗಿರುವಂತಹ ಕುತೂಹಲ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ಪ್ರತಿಯೊಂದು ನಿರ್ಧಾರವೂ ಕೂಡ ರಾಜ್ಯ ರಾಜಕೀಯದ ದಿಕ್ಕನ್ನು ಬದಲಾಯಿಸುವಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಬಟ್ ಸದ್ಯದ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರು ಸೈಲೆಂಟ್ ಆಗ್ತಾರೆ ಅನ್ನುವಂಥದ್ದಿದೆ. ಬಟ್ ಸೈಲೆಂಟ್ ಆಗ್ತಾರಾ ಇಲ್ವಾ ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಸಿದ್ದರಾಮಯ್ಯನವರ ಈ ಒಂದು ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತು ಸಿದ್ದರಾಮಯ್ಯನವರು ಸೈಲೆಂಟ್ ಆದರು ಅಂತ ಹೇಳಿದರೆ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯಾದಂಥ ಪರಿಣಾಮ ಬೀಳ್ಬೋದು, ಜೊತೆಗೆ ಮುಂದಿನ ಚುನಾವಣೆ ಯಾವ ರೀತಿ ಕಾಂಗ್ರೆಸ್ ಮಕ್ಕಡೆ ಮಲಗೋದಕ್ಕೆ ಕಾರಣ ಆಗ್ಬೋದು ಅಂತೇಳಿ ಅನಿಸುತ್ತೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.